ವಿದ್ಯಾರ್ಥಿ ಜೀವನದಲ್ಲಿ ವಿದ್ಯಾರ್ಥಿಗಳ ಪಾಲಿಗೆ ಹಾಸ್ಟೆಲ್ ಅವರ ಪಾಲಿಗೆ ಮನೆ ಆಗಿರುತ್ತೆ. ಕೆಲವು ವಿದ್ಯಾರ್ಥಿಗಳ ಪಾಲಿಗೆ ಹಾಸ್ಟೆಲ್ ಎರಡನೇ ಮನೆ ಆಗಿರುತ್ತೆ. ಹಾಸ್ಟೆಲ್ ನಲ್ಲೇ ವಿದ್ಯಾರ್ಥಿಗಳ ಓದು, ಬರಹ ಮತ್ತು ಸ್ನೇಹಿತರ ಜೊತೆಗಿನ ಆಟ ಪಾಠ ಎಲ್ಲವೂ ಕೂಡ ನಡೀತಾ ಇರುತ್ತೆ. ಅಂತಹ ಒಂದು ಹಾಸ್ಟೆಲ್ ಕಟ್ಟಡದ ಮೇಲೆ ನಿನ್ನೆ ಮಧ್ಯಾಹ್ನ ಏರ್ ಇಂಡಿಯಾದ ವಿಮಾನ ಪತನ ಆಗಿದೆ. ಇದರಿಂದಾಗಿ ವಿದ್ಯಾರ್ಥಿಗಳ ಹಾಸ್ಟೆಲ್ ಈಗ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರೋದನ್ನು ನೋಡಬಹುದು. ಇದು ಅಹಮದಾಬಾದ್ನ ಬಿಜೆ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳ ಹಾಸ್ಟೆಲ್ ಕಟ್ಟಡ. ಈಗ ಈ ಹಾಸ್ಟೆಲ್ ಕಟ್ಟಡ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಒಂದು ಕಾಲದಲ್ಲಿ ಅಂದ್ರೆ ನಿನ್ನೆ ಬೆಳಿಗ್ಗೆವರೆಗೂ ಕೂಡ ಇದು ವಿದ್ಯಾರ್ಥಿಗಳ ಫೇವರಿಟ್ ಸ್ಪಾಟ್ ಆಗಿತ್ತು. ವಿದ್ಯಾರ್ಥಿಗಳ ಪಾಲಿಗೆ ಎರಡನೇ ಮನೆ ಆಗಿತ್ತು. 4 ವರ್ಷದ MBBS ಕೋರ್ಸು, ಅದಾದ ಬಳಿಕ ತಮ್ಮ ಪ್ರಾಕ್ಟಿಕಲ್ ಇವೆಲ್ಲವನ್ನು ಕೂಡ ಇದೇ ಹಾಸ್ಟೆಲ್ ಅಲ್ಲಿ ಇತ್ಕೊಂಡೇ ವಿದ್ಯಾರ್ಥಿಗಳು ಅಧ್ಯಯನವನ್ನ ಮಾಡ್ತಾ ಇದ್ರು. ಆದ್ರೆ ಈಗ ಅದೇ ಕಟ್ಟಡ ವಿದ್ಯಾರ್ಥಿಗಳ ಪಾಲಿಗೆ ಒಂದೇ ದಿನದಲ್ಲಿ ದುಸ್ವಪ್ನವಾಗಿ ಕಾಡ್ತಾ ಇದೆ. ವಿದ್ಯಾರ್ಥಿಗಳು ಎಂದೂ ಕೂಡ ತಮ್ಮ ಜೀವನದಲ್ಲಿ ಇಂತಹ ಘಟನೆ ಆಗುತ್ತೆ ಅನ್ನೋದನ್ನ ಕನಸು ಮನಸ್ಸಿನಲ್ಲೂ ಕೂಡ ಊಹಿಸಿರಲಿಲ್ಲ. ಈ ಟೆರಸ್ ನ ಮೇಲೆ ನಿಂತ್ಕೊಂಡು ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳು, MBBS ಸ್ಟೂಡೆಂಟ್ಗಳು ಆಗಸದಲ್ಲಿ ಹಾರಾಟ ನಡೆಸತಕ್ಕಂತಹ ವಿಮಾನಗಳನ್ನ ನೋಡ್ತಾ ಇದ್ರು. ಲೋಹದ ಹಕ್ಕಿಗಳನ್ನ ನೋಡಿ ಖುಷಿ ಪಡ್ತಾ ಇದ್ರು. ಈ ಒಂದು ಟೆರಸ್ ಮೇಲೆಲ್ಲೂ ಕೂಡ ವಿದ್ಯಾರ್ಥಿಗಳು ಸಂತೋಷದಿಂದ ನಲಿದಾಡ್ತಾ ಇದ್ರು. ಆದ್ರೆ ಅದೇ ಟೆರಸ್ ನ ಮೇಲೆ ನಿನ್ನೆ ಮಧ್ಯಾಹ್ನ ಏರ್ ಇಂಡಿಯಾದ ವಿಮಾನ ಬಂದು ಪತನ ಆಗಿದೆ. ಇದರಿಂದಾಗಿ ಹಾಸ್ಟೆಲ್ ಕಟ್ಟಡ ಕೂಡ ಸಂಪೂರ್ಣವಾಗಿ ಜಖಮ್ ಆಗಿದೆ. ಹಾಸ್ಟೆಲ್ ಕಟ್ಟಡಕ್ಕೆ ಬೆಂಕಿ ಬಿದ್ದು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರೋದು ನೋಡಬಹುದು. ಹಾಸ್ಟೆಲ್ ನ ಮೆಸ್ ನ ಒಳಭಾಗದಲ್ಲೂ ಕೂಡ ಸಂಪೂರ್ಣವಾಗಿ ಕಟ್ಟಡವೇ ಕುಸಿದು ಹೋಗಿದೆ. ಇದರ ಪರಿಣಾಮವಾಗಿ ಮೆಸ್ ನಲ್ಲಿ ಊಟ ಮಾಡ್ತಾ ಇದ್ದಂತ ವಿದ್ಯಾರ್ಥಿಗಳು ಊಟವನ್ನು ಬಿಟ್ಟು ಅಲ್ಲಿಂದ ತಮ್ಮ ಜೀವ ರಕ್ಷಣೆಗಾಗಿ ಓಡಿ ಹೋಗಬೇಕಾದಂತಹ ಪರಿಸ್ಥಿತಿ ನಿನ್ನೆ ಮಧ್ಯಾಹ್ನ ನಿರ್ಮಾಣ ಆಗಿತ್ತು. ಈಗ ಈ ಒಂದು ಹಾಸ್ಟೆಲ್ ಕಟ್ಟಡದಂತಹ 7 ಮಂದಿ MBBS ವಿದ್ಯಾರ್ಥಿಗಳು ಕೂಡ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಮತ್ತು ಇನ್ನು ಈ ರಸ್ತೆ ಮತ್ತು ಈ ಕಟ್ಟಡದ ಸುತ್ತಮುತ್ತ ಇದ್ದಂತಹ ಇನ್ನು 17 ಮಂದಿ ಜನಸಾಮಾನ್ಯರು, ನಾಗರಿಕರು ಕೂಡ ಸಾವನ್ನಪ್ಪಿದ್ದಾರೆ. ಈಗ ನಿನ್ನೆವರೆಗೂ ಕೂಡ ಫೇವರಿಟ್ ಆಗಿದ್ದಂತಹ ಈ ಹಾಸ್ಟೆಲ್ ಕಟ್ಟಡ ನಿನ್ನೆ ಮಧ್ಯಾಹ್ನದ ವೇಳೆಗೆ ವಿದ್ಯಾರ್ಥಿಗಳ ಪಾಲಿಗೆ ಅಕ್ಷರಶಃ ದುಸ್ವಪ್ನವಾಗಿ ಕಾಡ್ತಾ ಇದೆ. ಹೀಗಾಗಿ ಈಗ ಒಂದು ಹಾಸ್ಟೆಲ್ ಕಟ್ಟಡ ಸಂಪೂರ್ಣವಾಗಿ ಹಾಳಾಗಿರೋದ್ರಿಂದಾಗಿ MBBS ನ ವಿದ್ಯಾರ್ಥಿಗಳೆಲ್ಲರೂ ಕೂಡ ಈಗಾಗಲೇ ಈ ಹಾಸ್ಟೆಲ್ ಕಟ್ಟಡವನ್ನ ಖಾಲಿ ಮಾಡಿಕೊಂಡು ಬೇರೆ ಬೇರೆ ಸ್ಥಳಗಳಿಗೆ ತೆರಳುತ್ತಾ ಇದ್ದಾರೆ. ಬೇರೆ ಸುರಕ್ಷಿತ ಸ್ಥಳಗಳಿಗೆ ತೆರಳುತ್ತಾ ಇದ್ದಾರೆ. ಈಗ ತಮ್ಮ MBBS ವಿದ್ಯಾಭ್ಯಾಸವನ್ನ ಮುಂದುವರಿಸಲಿಕ್ಕಾಗಿನೇ ಬೇರೆ ಕಡೆ ಒಂದು ವಾಸ್ತವ್ಯವನ್ನ ನೋಡ್ಕೊಳ್ಬೇಕಾದಂತ ಅನಿವಾರ್ಯತೆ ವಿದ್ಯಾರ್ಥಿಗಳಿಗೆ ಎದುರಾಗಿದೆ. ಹಾಗಾಗಿ ಇವತ್ತು ಮಧ್ಯಾಹ್ನದಿಂದ ವಿದ್ಯಾರ್ಥಿಗಳು ತಮ್ಮ ಲಗೇಜು, ಸೂಟ್ ಕೇಸು, ಬಟ್ಟೆ ಬರೆ, ಪುಸ್ತಕ ಎಲ್ಲವನ್ನೂ ಕೂಡ ತೆಗೆದುಕೊಂಡು ಈ ಹಾಸ್ಟೆಲ್ ಅನ್ನು ಖಾಲಿ ಮಾಡಿ ಅಹಮದಾಬಾದ್ನ ಬೇರೆ ಪ್ರದೇಶಗಳಿಗೆ ಹೋಗಿದ್ದಾರೆ. ಅಲ್ಲಿ ತಾವು ಈಗ ತಮ್ಮ ಮುಂದಿನ ವಿದ್ಯಾಭ್ಯಾಸವನ್ನ ಮುಂದುವರಿಸಬೇಕಾದಂತಹ ಅನಿವಾರ್ಯತೆಯಲ್ಲೂ ಕೂಡ ವಿದ್ಯಾರ್ಥಿಗಳಿದ್ದಾರೆ. ವಿದ್ಯಾರ್ಥಿಗಳು ಎಂದೂ ಕೂಡ ತಮ್ಮ ಹಾಸ್ಟೆಲ್ ಕಟ್ಟಡಕ್ಕೆ ಈ ಪರಿಸ್ಥಿತಿ ಎದುರಾಗುತ್ತೆ. ತಮ್ಮ ಜೀವವನ್ನ ಭಯದಿಂದ ಕಳಿಬೇಕಾದಂತಹ ಪರಿಸ್ಥಿತಿ ಎದುರಾಗುತ್ತೆ. ತಮ್ಮ ಸ್ನೇಹಿತರುಗಳನ್ನ ತಮ್ಮೆದುರುಗಡೆ ಕಳ್ಕೊಳ್ಬೇಕಾದಂತಹ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿ ಎಂದೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ, ಊಹಿಸಿರಲಿಲ್ಲ. ಇವತ್ತು ಬೆಳಿಗ್ಗೆ ಸಿವಿಲ್ ಆಸ್ಪತ್ರೆಯ ಶವಾಗಾರದಿಂದ 5-6 ಮಂದಿ ಮೆಡಿಕಲ್ ವಿದ್ಯಾರ್ಥಿಗಳ ಶವವನ್ನ ಮರಣೋತ್ತರ ಪರೀಕ್ಷೆ ನಡೆಸಿ ಅವರ ಸಂಬಂಧಿಕರಿಗೆ, ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಯಿತು. ಆ ವೇಳೆಯಲ್ಲೂ ಕೂಡ ಶವಾಗಾರದ ಎದುರುಗಡೆ MBBS ವಿದ್ಯಾರ್ಥಿಗಳು ಕಣ್ಣೀರನ್ನ ಹಾಕ್ತಾ ಇದ್ರು. ಅದೆಲ್ಲವನ್ನು ಕೂಡ ನಾವು ಕೂಡ ಕಣ್ಣಾರೆ ನೋಡಿದ್ವಿ. ಈಗ ಅವರು ವಿದ್ಯಾರ್ಥಿಗಳು ವಾಸ ಇದ್ದಂತ ಹಾಸ್ಟೆಲ್ನೇ ಈಗ ಒಂದು ಈ ವಿಮಾನ ಅಪಘಾತದ ಸಾಕ್ಷಿ ಹೇಳ್ತಕ್ಕಂಥ ಕಟ್ಟಡ ಆಗಿದೆ. ಇಲ್ಲಿ ತಾವು ನೋಡಬಹುದು ವಿಮಾನ ಈಗ ಹಾಸ್ಟೆಲ್ ನ ಮೇಲ್ಭಾಗದಲ್ಲಿ ಹಾರಾಟ ನಡೆಸ್ತಾ ಇದೆ, ರಸ್ತೆಯ ಮೇಲ್ಭಾಗದಲ್ಲಿ ಹಾರಾಟ ನಡೆಸ್ತಾ ಇದೆ ನೋಡಬಹುದು. ಇದು ಈ ರೀತಿಯಾದಂತಹ ದೃಶ್ಯ ಇಲ್ಲಿ ಪ್ರತಿನಿತ್ಯವೂ ಕಂಡು ಬರ್ತಾ ಇತ್ತು. ಪ್ರತಿ ಗಂಟೆಗೂ ಕೂಡ 4-5 ವಿಮಾನಗಳು ಇಲ್ಲಿ ಟೇಕ್ ಆಫ್ ಆಗ್ತಾ ಇದ್ವು. ವಿಮಾನ ನಿಲ್ದಾಣದ ಪಕ್ಕದಲ್ಲೇ ಈ ಹಾಸ್ಟೆಲ್ ಇದೆ. ಹಾಗಾಗಿ ಈ ಒಂದು ಲೋಹದ ಹಕ್ಕಿಗಳನ್ನ ನೋಡಿ ವಿದ್ಯಾರ್ಥಿಗಳು ಕೂಡ ಖುಷಿ ಪಡ್ತಾ ಇದ್ರು. ತಾವು ಕೂಡ ವಿಮಾನಗಳಲ್ಲಿ ಹಾರಾಟವನ್ನು ನಡೆಸಬೇಕು, MBBS ವಿದ್ಯಾಭ್ಯಾಸವನ್ನ ಬೇಗ ಮುಗಿಸಿ ವಿಮಾನದಲ್ಲಿ ಹಾರಾಟ ನಡೆಸಲಿಕ್ಕೆ ನಾವು ಕೂಡ ಹೋಗಬೇಕು, ಪ್ರಯಾಣಿಕರಾಗಿ ಹಾರಾಟವನ್ನು ನಡೆಸಬೇಕು ಅನ್ನೋ ಒಂದು ಆಸೆ, ಕನಸುಗಳು ಎಲ್ಲವನ್ನು ಕೂಡ ಇಟ್ಕೊಂಡಿದ್ರು. ಆದ್ರೆ ಈಗ ಅದೇ ವಿಮಾನಗಳು ಬಂದು ತಮ್ಮ ಹಾಸ್ಟೆಲ್ ಕಟ್ಟಡದ ಮೇಲೆ ಬಿದ್ದು ತಮಗೆ ಈ ರೀತಿಯಾದಂತಹ ಪರಿಸ್ಥಿತಿ ಬರುತ್ತೆ ಅನ್ನೋದು ವಿದ್ಯಾರ್ಥಿಗಳಿಗೂ ನಿರೀಕ್ಷಿಸಿರಲಿಲ್ಲ. ಒಂದು ದುಸ್ವಪ್ನವಾಗಿ ಈಗ ಈ ಒಂದು ಕಟ್ಟಡ ಕಾಡ್ತಾ ಇದೆ. ವಿಮಾನ ಅಪಘಾತ ದುಸ್ವಪ್ನವಾಗಿ ವಿದ್ಯಾರ್ಥಿಗಳನ್ನ ಕಾಡ್ತಾ ಇದೆ. ಕ್ಯಾಮರಾಮನ್ ಅವಿರಾಜ್ ಜೊತೆ ಚಂದ್ರಮೋಹನ್, ನ್ಯೂಸ್ ಫಸ್ಟ್, ಅಹಮದಾಬಾದ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.